ನಮಸ್ತೆ 90s ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಒಂದು ವಿಶೇಷವಾಗಿರೋದು ಅಂತಲೇ ಹೇಳ್ಬೋದು. ವಿಡಿಯೋ ಶುರು ಮಾಡೋಣ ಬನ್ನಿ. ಓಯ್ ಇಲ್ಲಿ ನೋಡಿ, ಇಲ್ಲಿ ಓಯ್ ನಾಯಿ ಇಲ್ಲಿ ನೋಡಿ. ಇವತ್ತು ನಮ್ಮ ತೋಟದಲ್ಲಿ ತುಂಬ ಹುಲ್ಲು ಬೆಳೆದಿತ್ತು ಅಂತ ಹೇಳಿ ಹುಲ್ಲು ಕಟ್ ಮಾಡಿಸ್ತಾ ಇದ್ದೀವಿ. ಅಂದರೆ ವೀಲ್ ಕಟ್ಟರ್ ಅಂತಲೂ ಕರೀತಾರೆ. ಮತ್ತು ಇನ್ನು ಹಳ್ಳಿ ಕಡೆಗೆಲ್ಲ ಬೇರೆ ಬೇರೆ ಮಾತುಗಳಲ್ಲೆಲ್ಲ ಹೇಳ್ತಾರೆ. ತುಂಬ ಶಾದ್ರೆ ತುಂಬ ನಮ್ಮ ಕಡೆಗೆ ಏನಂತ ಅಂದರೆ ಈ ಹಾವುಗಳು ಈ ಥರದ್ದೆಲ್ಲ ಜಾಸ್ತಿ ಇರೋದ್ರಿಂದ ತುಂಬ ಏನಾದರೂ ಹುಲ್ಲು ಬೆಳ್ಕೊಂಬಿಡ್ತು ಅಂತ ಅಂದರೆ ಭಯ ಆಗುತ್ತೆ, ತೋಟದೊಳಗೆ ಓಡಾಡೋಕ್ಕಾಗೋದಿಲ್ಲ. ಹಂಗಾಗ್ಬಿಟ್ಟು ಇವತ್ತು ಕ್ಲೀನ್ ಮಾಡಿಸೋಣ ಫುಲ್ ತೋಟ ಎಲ್ಲನ ಅಂತ ಹೇಳ್ಬಿಟ್ಟು ಹುಲ್ಲೆಲ್ಲ ಕಟ್ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀವಿ. ಹಾಗೆ ನಿಮಗೂ ತೋರಿಸೋಣ ನಮ್ಮ ತೋಟ ಹೇಗಿದೆ ಮತ್ತು ಹೇಗೆ ಕಟ್ ಮಾಡ್ತಾರೆ, ಹುಲ್ಲೆಲ್ಲ ಹೇಗೆ ಕಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇವ್ರದ್ದು ಒಂದು ದೊಡ್ಡ ಟೀಮೇ ಇದೆಯಂತೆ. ನಿಮಗೂ ಯಾರಿಗಾದ್ರೂ ಇವರ ಅವಶ್ಯಕತೆ ಇತ್ತು, ಈ ಥರ ಏನಾದರೂ ಕೆಲಸಗಳಿತ್ತು ಅಂತ ಅಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಹಾಕಿರ್ತೀನಿ, ಎಲ್ಲಿಗೆ ಬೇಕಾದರೂ ಹೋಗ್ತಾರಂತೆ. ಇವ್ರದ್ದು 40 ಜನದ ಟೀಮ್ ಇದೆ. ನೀವು ಎಲ್ಲಿ ಕರೆದ್ರೂ ಹೋಗ್ಬಿಟ್ಟು ಈ ಥರ ತೋಟ ಎಲ್ಲ ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಹಂಗೇ ಕೆಲಸ ಮಾಡಿಸ್ತಾ ನಾನು ತೋಟದೊಳಗೆಲ್ಲ ಓಡಾಡ್ತಿದ್ರೆ ಈ ಥರ ಮುಳ್ಳುಗಳು ಬಟ್ಟೆಗೆಲ್ಲ ಹತ್ಕೊಂಡ್ಬಿಟ್ಟಿತ್ತು. ಇದನ್ನು ತೆಗಿತಾ ನಾನು ಕೂತ್ಕೊಂಡಿರ್ಬೇಕಾದ್ರೆ ನನ್ನ ಕಣ್ಣೆದ್ರಿಗೇ ಒಂದು ಹಾವು ಹೋಗಿದ್ದು ನೋಡಿದೆ. ಅದೇನಾಯಿತು ಅಂತಂದರೆ ಹುಲ್ಲು ಹೊಡಿತಾ ಇದ್ರಲ್ವ, ಆ ಸೈಡ್ ಹೋಗಿ ಮೆಷಿನಿಗೆ ಸಿಕ್ಕಾಕೊಂಡ್ಬಿಡ್ತದು. ಅದು ವಿಡಿಯೋ ಮುಂದೆ ಬರುತ್ತೆ ನೋಡಿ. ಪಾಪ ನೋಡಿ ಬೇಜಾರಾಗೋಯ್ತು, ಸತ್ತೋಯ್ತು. ಆ ಥರ ಈಗ ಈ ಥರ ಹುಲ್ಲು ಹೊಡಿಸ್ಬೇಕಾದ್ರೆ ಹುಲ್ಲೊಳಗಿರುವಂಥದ್ದು ನಮ್ಮ ತೋಟದಲ್ಲಿ ಸುಮಾರು ಒಂದು 2-3 ಹಾವುಗಳು ಸಿಗಾಕೊಂಡ್ಬಿಟ್ಟಿತ್ತು. ಒಂದಷ್ಟು ಕಾಣಿಸ್ತು, ಒಂದಷ್ಟು ಕಾಣಿಸೋದಿಲ್ಲ. ಈ ಥರ ಹುಲ್ಲೆಲ್ಲ ಹೊಡೆದಿದ್ದಾದಮೇಲೆ ಅಲ್ಲಿ ಹುಳಗಳನ್ನ ತಿನ್ನೋಕ್ಕೆ ಈ ಬೆಳ್ಳಕ್ಕಿ ಅಂತ ಹೇಳ್ತಾರಲ್ವ, ಏನಿದು ಕೊಕ್ಕರೆ, ಇದು ತೋಟಕ್ಕೆ ಬರುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಈ ಗೆದ್ಲುಳ ಈ ಥರ ಸಣ್ಣ ಪುಟ್ಟ ಹುಳಗಳನ್ನ ಆಯ್ಕೊಂಡು ತಿನ್ನೋದಕ್ಕೆ, ಆಮೇಲಿಂದನ ಎರೆಹುಳು, ಮಣ್ಣುಳ ಅಂತಾರಲ್ಲ, ಎರೆಹುಳು, ಈ ಥರದ್ದೆಲ್ಲದನ್ನೂ ತಿನ್ನೋಕ್ಕೆ ಎಷ್ಟು ಬರ್ತವೆ ಗೊತ್ತಾ ಈ ಥರ ಹಕ್ಕಿಗಳು. ಒಂದು ಸತಿ ಒಂದೊಂದೇ ಸೇರ್ಕೊಂಡು ಗುಂಪಾಗಿ ಬಂದ್ಬಿಡುತ್ತೆ. ಸಂಜೆ ಅಷ್ಟರಲ್ಲಿ ಇದು ಎಷ್ಟು ಆಗುತ್ತೆ ಅಂತ ಅಂದರೆ ಒಂಥರ ಅನಿಸುತ್ತೆ. ಎಷ್ಟೊಂದು ನೋಡಿ, ಒಂದೊಂದೇ ಸೇರಿಕೊಂಡು ಒಂದಷ್ಟು ಗುಂಪುಗಳು, ಸುಮಾರು ಒಂದು 50-60 ಈ ಥರ ಕೊಕ್ಕರೆಗಳು ಬಂದುಬಿಡುತ್ತೆ ಈ ಹುಲ್ಲೊಡ್ಸೋ ಟೈಮಲ್ಲಿ. ಅದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ತೋಟನೂ ಕೂಡ ತುಂಬಾ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ನೋಡಿ, ಅದು ನಾನು ಹಾವ್ದು ಹೇಳಿದ್ನಲ್ವ, ನೋಡಿ ಇದೇ ಅದು ಹಾವು. ಅದೇನೋ ಮಂಡ್ಲದಾವ ಅಂತ ಏನೋ ಹೇಳಿದ್ರು. ಇದನ್ನು ನೋಡ್ಬಿಟ್ಟು ಈ ಥರದ್ದು ಸುಮಾರಿದೆ ನಮ್ಮ ತೋಟದಲ್ಲಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಇದಿನ್ನೇನೋ ಚಿಕ್ಕು ಮರಿ ಅಂತೆ. ಸಡನ್ನಾಗಿ ಸಿಕ್ಕಾಕೊಂಡು ಸತ್ತೋಯ್ತು. ಅವರು ತೋಟದಿಂದ ಆಚೆ ಹಾಕಿ ಅಂತ ಹೇಳಿದಾಗ ಅವರೇ ಬಂದ್ಬಿಟ್ಟು ಇದನ್ನು ಬಿಸಾಕ್ತಾ ಇದ್ದಾರೆ. ಸ್ವಲ್ಪ ಭಯ ನನಗೂ ಹಾವುಗಳನ್ನ ಕಂಡ್ರೆ. ನನ್ನ ಕಣ್ಣೆದ್ರಿಗೇ ಹುಲ್ಲೊಳಕ್ಕೆ ಹೋಗಿದ್ದು ನಾನು ನೋಡಿದೆ. ಅದಾದಮೇಲೆ ನೆಕ್ಸ್ಟ್ ಆ ಕಡೆಯಿಂದ ಹೊಡ್ಕೊಂಡು ಬರಬೇಕಾದ್ರೆ ಹೋಗಿರುತ್ತೆ, ಎಲ್ಲೋ ತಪ್ಪಿಸ್ಕೊಂಡಿರುತ್ತೆ ಅಂತಂದರೆ ಸಿಗಾಕೊಂಡು ಪಾಪ ಸತ್ತೋಯ್ತು. ತೋಟದಿಂದ ಆಚೆ ಹಾಕ್ಸಿದ್ದಾಯಿತು, ಅವರು ಆಚೆ ತಗೊಂಡೋಗ್ಬಿಟ್ಟು ಬಿಸಾಕ್ತಾ ಇದ್ದಾರೆ. ಈ ಥರ ಏನಾದರೂ ನಮ್ಮ ಕಡೆಗೆ ಹುಲ್ಲು ಕಟ್ ಮಾಡಿಸ್ಲಿಲ್ಲ, ಬೆಳೆಸಿದ್ವಿ, ತುಂಬ ಆಯಿತು ಅಂತ ಅಂದರೆ ಈ ಥರ ಹಾವುಗಳ್ದು ತುಂಬಾ ಇರುತ್ತೆ. ಇದೊಂದೇ ಹಾವಲ್ಲ, ನಾಗರಾವು, ಈ ಥರದ್ದೆಲ್ಲ ಸುಮಾರು ಹಾವುಗಳು ಓಡಾಡ್ತಾ ಇರುತ್ತೆ. ಇವ್ರುಗಳು ಅಷ್ಟೇ, ಫುಲ್ಲು ಮಂಡಿವರೆಗೂ ಶೂಸ್ ಹಾಕ್ಕೊಂಡು ತುಂಬ ಕೇರ್ಫುಲ್ಲಾಗಿ ಹುಲ್ಗಳು ಹೊಡಿಬೇಕಾಗುತ್ತೆ. ಕೆಲವರು ಈ ಥರ ಹುಲ್ಲು ಹೊಡ್ಸೋಕೆ ಹೋಗೋದಿಲ್ಲ, ಕಳೆನಾಶಕ ಅಂತ ಬರುತ್ತೆ, ಔಷಧಿ ಹೊಡೆಸ್ಬಿಡ್ತಾರೆ. ನನಗನ್ಸಿರೋ ಪ್ರಕಾರ ಈ ಥರ ಇದಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಹುಲ್ಲು ಹೊಡ್ಸೋದಕ್ಕೆ, ಅಥವಾ ಅಂದ್ಕೊಂಡು ನಾವೇನಾದ್ರು ಕಳೆನಾಶಕ ಜಾಸ್ತಿ ಯಾವಾಗಲಾರು ಒಂದು ಟೈಮು ಓಕೆ, ತುಂಬ ಹುಲ್ಲು ಬೆಳೀತಾ ಇದೆ ಅಂತ ಅಂದರೆ. ಪ್ರತಿ ಸಲ ಕಳೆನಾಶಕ ಹೊಡೆಯೋದ್ರಿಂದ ಭೂಮಿಯ ಸತ್ವ ಕಳ್ಕೊಳ್ಳುತ್ತೆ. ಮತ್ತು ಬೇರೆ ಗಿಡಗಳಿಗೆ
ಪೋಷಕಾಂಶ ಸಿಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾವು ಜಾಸ್ತಿ ಇದೇ ಥರನೇ ಹುಲ್ಲೇ ಓಡಿಸೋದು. ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ, ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ನಾವು ಹುಲ್ಲೇ ಓಡಿಸ್ತೀವಿ. ಸೊ ಕಳೆನಾಶಕ ಓಡಿಸೋದಕ್ಕಿಂತಲೂ ಈ ಥರ ಹುಲ್ಲು ಓಡಿಸೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ? ಕಳೆನಾಶಕ ಓಡಿಸಿ ಹುಲ್ಲು ತೆಗೆಯೋದು ಒಳ್ಳೆಯದಾ ಅಥವಾ ಈ ಥರ ಹುಲ್ಲು ಓಡಿಸೋದು ಒಳ್ಳೆಯದಾ ಅಂತ. ಸೊ ಹುಲ್ಲು ಓಡಿಸೋದ್ರಿಂದ ಅದು ಹುಲ್ಲು ಕೆಳಗೆ ಬಿದ್ದು ಅದು ಗೊಬ್ಬರ ಕೂಡ ಆಗುತ್ತೆ, ಮತ್ತು ಭೂಮಿ ನೀಟಾಗಿ ಚೆನ್ನಾಗಿ ಫಲವತ್ತತೆ ಕೂಡ ಆಗುತ್ತೆ. ಸೊ ಕಳೆನಾಶಕ ಓಡಿಸೋದ್ರಿಂದ ಅದು ಫಲವತ್ತತೆ ಕೂಡ ಕಳ್ಕೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ನಮ್ಮ ತೋಟದಲ್ಲಿ ಆರೆಂಜ್ ಕಲರಲ್ಲಿ ಅಣಬೆ ಬೆಳೆದಿತ್ತು. ಸೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದರೆ ಖುಷಿ ಆಗ್ತಾಯಿತ್ತು, ಡಿಫ್ರೆಂಟಾಗಿತ್ತು. ಫಸ್ಟ್ ಟೈಮ್ ಎಷ್ಟೋ ದಿನಗಳ ಆದಮೇಲೆ ಈ ಥರ ಬಿಳಿ ಅಣಬೆನೇ ನೋಡ್ತಾ ಇದ್ವಿ. ಅದರಲ್ಲಿ ಇದೊಂದು ಡಿಫ್ರೆಂಟಾಗಿರೋವಂಥದ್ದು ಆರೆಂಜ್ ಕಲರ್ದು. ಸೊ ಅದಕ್ಕೆ ಅದನ್ನು ಕೂಡ ಒಂದು ವಿಡಿಯೋ ತೊಗೊಂಡೆ. ಸೊ ನಾನು ನಿಮಗೆ ಹೇಳಿದ್ನಲ್ವ 40 ಜನದ್ದು ಟೀಮ್ ಇದೆ ಅಂತ ಅಂದ್ಬಿಟ್ಟು, ನಮಗೆ 4 ಜನ ಬಂದ್ಬಿಟ್ಟು ಹುಲ್ಲೋಡ್ ಕೊಟ್ಟಿದ್ದು. ಸೊ ಅವರೇ ಇವರು. ನಿಮ್ಮ ತೋಟಗಳಲ್ಲೇನಾದರೂ ಈ ಥರ ಕೆಲಸಗಳಿತ್ತು ಅಂತಂದರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.